ಅಮಲಿನಿಂದ ಅಮಲು ನೀಡಿದ ಕಾವ್ಯಗಳಿವು ಅಂತೇಳಿ ಅಭಿಪ್ರಾಯ ಪಡ್ತಾರೆ. ಜೊತೆಗೆ ಇವರೊಬ್ಬ ಕಬಡ್ಡಿ ಆಟಗಾರರು ಅನಿಲ್ ಅವರು, ಒಳ್ಳೆ ಗಾಯಕರು ಕೂಡ, ಒಳ್ಳೆ ನಾಟಕಕಾರರು ಕೂಡ. ಅಂಥವರಲ್ಲಿ ಈ ಕವಿತೆಗಳು ಮೂಡಿ ಬಂದದ್ದು ಭಾಳ ಸೋಜಿಗದ ಮಾತು ಅಂತ ದ್ಯಾಗನಟ್ಟಿ ಅವರು ಹೇಳ್ತಾರೆ. ಮತ್ತು ಒಳ್ಳೆ ಸ್ನೇಹಜೀವಿ, ಕ್ರಿಯಾಶೀಲ ವ್ಯಕ್ತಿ ಅನ್ನುವಂಥದ್ದನ್ನು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಜೊತೆಗೆ ಸಂಗಮೇಶ್ ಗುಜ್ಗೊಂಡ್ ಅನ್ನುವಂಥ ಒಬ್ಬ ಹಿರಿಯ ಮಕ್ಕಳ ಸಾಹಿತಿಗಳು, ಮೂಡಲ್ಗಿಯ MES ಅನ್ನುವಂಥ ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತಿಯನ್ನು ಹೊಂದಿರತಕ್ಕಂಥವ್ರು. ಅವರು ಈ ಒಂದು ಕಾವ್ಯ ಸಂಕಲನಕ್ಕೆ ಮುನ್ನುಡಿ ಬರೆದಿದ್ದಾರೆ ಸರ್. ಜೀವನ ಸೌಂದರ್ಯವನ್ನು ಬೀರಿದಂಥ ಕೃತಿ ಇದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಕವಿತೆ ನಮ್ಮ ದೇಶೀಯ ಭಾಷೆಯನ್ನು ಬಹಳ ಅರ್ಥಪೂರ್ಣವಾಗಿ ಅನಿಲ್ ಯಾವುದಾದ್ರು ಆಕರ್ಷಣೆ ಕಂಡಂಥ ದೇಶೀಯ ಭಾಷೆ ಉಪಯೋಗ ಮಾಡಿದಂಥ ಒಂದು ಕವನ ನಿಮಗೇನಾದರೂ ಗಮನಕ್ಕೆ ಬಂದಿದ್ರೆ? ಹೌದು ಸರ್, ಇದು ಬಂದಿದೆ. ಭೂಮಿ ನಂಬಿ ಬದುಕೇವು ಅನ್ನುವಂಥ ಏನು ಶೀರ್ಷಿಕೆ ಇದೆ ಅಲ್ಲ ಸರ್, ಆ ಶೀರ್ಷಿಕೆಯ ಒಂದು ಕವಿತೆ. ಹೊತ್ತೇರುದಕ್ಕೆ ಹೋಗೋಣ ಹೊಲಕ್ಕೆ, ಬುತ್ತಿ ಕಟ್ಕೋರ ಮಧ್ಯಾಹ್ನ ಊಟಕ್ಕೆ, ಮುಂಗಾರು ಮಳೆ ಬರುವ ತವಕ ಬಿತ್ತೋಣ ಬೀಜ ನಮ್ಮ ಹೊಲಕ್ಕೆ. ನಾವು ಭೂತಾಯಿ ನಂಬಿ ಇರೋಣ, ಶ್ರಮ ವಹಿಸಿ ಹೊಲದಲ್ಲಿ ದುಡಿಯೋಣ, ಬಿತ್ತೋದು ಬೆಳೆಯೋದು ನಮ್ಮ ಕೆಲಸ, ದೇವ ಬೆಳೆ ಮೇಲೆ ತೋರಿಸಬಾಡೋ ನಿನ್ನ ಮನುಷ್ಯ. ಶಿವ ಬಿಡಬೇಡ ರೈತರ ಕೈಯ, ನೀ ಮುಕ್ಕೋಟಿ ದೇವರುಗಳ ಒಡೆಯ, ಕಾಲ ಕಾಲಕ್ಕೆ ಸುರಿಸೋ ಮಳೆಯ, ತುಂಬಿಸೋ ಕೆರೆ ಮತ್ತು ಹೊಳೆಯ. ಭೂತಾಯಿ ನಂಬಿದ ಜನಕ್ಕೆ ದೇವ ಕೊಡಬ್ಯಾಡೋ ಕಷ್ಟಗಳ ಹೊದಿಕೆ, ಬೆಳೆದ ಬೆಳೆಗಳಿಗೆ ಬೆಲೆಯು ಬಂದರೆ ರೈತರಿಗೆ ಇಲ್ಲ ಯಾವ ತೊಂದರೆ. ಬೆಲೆ ಬರೋದು ಯಾವ ಅಂದರೆ ಬರೋದು ಯಾವ? ಇದು ಯಕ್ಷ ಪ್ರಶ್ನೆ. ಯಾಕೆ ಇಲ್ಲಿವರೆಗೆ ರೈತನ ಮೇಲೆ ಬದುಕುವಂತ ನಾವೆಲ್ಲ. ಹೌದು ಸರ್. ರೈತನ ಅಕ್ಕಿಯನ್ನು ಉಂಡು ಸರ್ಕಾರ ನಮ್ಮ ಅಕ್ಕಿ ರೈತನ ಕೊಟ್ಟು ನಾವು ಕೊಟ್ಟಿವಿ ಅಂತ ಹೇಳುವಂತ ಈ ಸಂದರ್ಭದಲ್ಲ ಆ ರೈತಿಗೆ ಬೆಲೆನೇ ಇಲ್ಲ. ಹೌದು. ಬೆಳೆದ ಬೆಳೆಗೆ ಬೆಲೆ ನೀವು ಮಿನಿಮಮ್ ಕಾನೂನು ಮಾಡೋದು ಇಲ್ಲಿವರೆಗೆ ಮಾಡ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹಿಡ್ಕೊಂಡು ಮೇಲಿನ ಮೋದಿ ಸರ್ಕಾರದವರೆಗೂ ಯಾರೂ ಕಾನೂನು ಮಾಡ್ಲಿಕ್ಕೆ ತಯಾರಿಲ್ಲ. ಕಾನೂನು ಯಾವಾಗ ಮಾಡೋದು ಆ ದಿಶೆಯಿಂದ ಹೋರಾಟಗಳಾಗಬೇಕಾಗಿದೆ ಇವತ್ತು ಪ್ರಜ್ಞಾವಂತರಲ್ಲಿ. ಯಾಕಂದ್ರೆ ರೈತ ಎಲ್ಲಿವರೆಗೆ ತನ್ನ ಕಾನೂನು ತಾನು ನಿಲ್ಲುವಂತ ತಾ ಬೆಳೆದ ಬೆಳೆಗೆ ಬೆಲೆಯನ್ನು ಪಡೆಯುವ ತನಕ ಈ ದೇಶದ ಅರ್ಥವ್ಯವಸ್ಥೆ ಶುದ್ಧ ಆಗುವುದಿಲ್ಲ. ಇಲ್ಲ ನಾವೆಲ್ಲರೂ ಕಾರ್ಪೊರೇಟ್ಗೆ ಸಿಕ್ಕೊಂಡು ಈಗ ಆಲ್ರೆಡಿ ಔದ್ಯೋಗೀಕರಣ ಆಗಿಲ್ಲ, ಔದ್ಯೋಗಿಕರಣ ಇಲ್ಲ. 32 PSUಗಳನ್ನ ಇವತ್ತು ಪ್ರೈವೇಟ್ ಕೊಟ್ಟು ಕೂತಿದ್ದಾರೆ ನಮ್ಮ ಮೋದಿ ಸಾಹೇಬರು. ಆ ಪ್ರೈವೇಟ್ದವರು ತಮ್ಗೆ ಎಷ್ಟು ಲಾಭ ಅಷ್ಟು ಉಪಯೋಗ ಮಾಡ್ತಾರೆ, ಉಳಿದು ಅದಕ್ಕೆ ತೆಲಾಂಜಲಿ ಕೊಟ್ಟಂಗೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈ ದೇಶ ಉಳಿದು ರೈತ ಬೆಳೆದ ಅವ್ನು ಬೆಲೆ ಬರ್ಬೇಕಲ್ಲ. ಹಿಂಗಾಗಿ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ರೈತನು ಬೆಳೆದ ಬೆಳೆಗೆ ಬೆಲೆ ಬರಲಾರದು ಅನೇಕರು ಸಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕವನ ಈ